ಹಾಯ್ ಗೈಸ್, ವಿನ್ ಅಪ್ಡೇಟ್ಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ನಿಮಗೆ ಕೊಡ್ತಿರುವ ಅಪ್ಡೇಟ್ ಏನಂದರೆ ಅದು ಸ್ಪೆಷಲಿ ಫಾರ್ ಐಫೋನ್ ಯೂಸರ್ಸ್. ಅದೇನು ಅಂತ ಸ್ವಲ್ಪದರಲ್ಲೇ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ನೀವು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ನೀವೇನಾದರೂ ಐಫೋನ್ 11 ಯೂಸರ್ಸ್ ಆಗಿದ್ದಲ್ಲಿ ನಿಮ್ಮ ಐಫೋನಲ್ಲಿ ಡಿಸ್ಪ್ಲೇ ಇಶ್ಯೂ ಇದ್ದು ರಿಪೇರ್ ಮಾಡಿಸ್ಕೊಂಡಿದ್ದೀರಾ ಅಂದರೆ ನಿಮಗಿದು ಸಿಹಿ ಸುದ್ದಿ. ಅದೇನೆಂದರೆ ಆ್ಯಪಲ್ ತನ್ನ ಹೊಸ ಪ್ರೋಗ್ರಾಮಲ್ಲಿ ಆ ಪ್ರೋಗ್ರಾಮ್ಗೆ ನೇಮ್ ಇಟ್ಟಿದ್ದಾರೆ ಐಫೋನ್ 11 ಡಿಸ್ಪ್ಲೇ ಮಾಡೆಲ್ ರಿಪ್ಲೇಸ್ಮೆಂಟ್ ಫಾರ್ ಟಚ್ ಸ್ಕ್ರೀನ್ ಇಶ್ಯೂ ಅಂತ. ಈ ಪ್ರೋಗ್ರಾಮ್ಗೆ ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಕೂಡ ಇದೆ. ಅದೇನೆಂದರೆ ನೀವು ಐಫೋನ್ 11 ನವಂಬರ್ 2019 ಹಾಗೂ ಮೇ 2020 ಡೇಟ್ಸ್ ಒಳಗಡೆ ನೀವು ಆ ಐಫೋನನ್ನು ಕೊಂಡಿರುವಂತಹ ಮೊಬೈಲ್ ಫೋನ್ ಆಗಿರಬೇಕಾಗುತ್ತೆ. ಸೊ ನೀವು ಈ ಡೇಟ್ಸ್ನಲ್ಲಿ ಮೊಬೈಲ್ ತೊಗೊಂಡಿದ್ರೆ ಅಂದರೆ ನಿಮ್ಮ ಐಫೋನ್ ಎಲಿಜಿಬಲ್ ಆಗಿದೆ ಈ ಪ್ರೋಗ್ರಾಮ್ಗೆ. ಸೊ ಎಲಿಜಿಬಿಲಿಟಿ ಚೆಕ್ ಮಾಡೋದಕ್ಕೆ ನೀವು ಆ್ಯಪಲ್ ಐಫೋನ್ ಸಪೋರ್ಟ್ ಪೇಜ್ಗೆ ಹೋಗಬೇಕಾಗತ್ತೆ. ಸಪೋರ್ಟ್ ಪೇಜ್ ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ನೀವು ಆ್ಯಪಲ್ ಸಪೋರ್ಟ್ ಪೇಜ್ನಲ್ಲಿ ನಿಮ್ಮ ಸೀರಿಯಲ್ ನಂಬರ್ ಎಂಟರ್ ಮಾಡಿ ಎಲಿಜಿಬಿಲಿಟಿ ಚೆಕ್ ಮಾಡ್ಬೋದು. ಒಂದು ವೇಳೆ ನೀವು ಈಗಾಗಲೇ ಡಿಸ್ಪ್ಲೇ ಇಶ್ಯೂ ರಿಪೇರ್ ಮಾಡಿಸ್ಕೊಂಡಿದ್ದೀರಾ ಅಂದರೆ ರೀಫಂಡ್ಗೆ ಅಪ್ಲೈ ಮಾಡ್ಬೋದು. ಈ ಫ್ರೀ ಸರ್ವಿಸ್ಗೆ ಎಲಿಜಿಬಲ್ ಆಗಿದ್ದೀರಾ ಅಂದರೆ ನಿಯರ್ ಬೈ ಆಥರೈಸ್ ಸರ್ವಿಸ್ ಆ್ಯಪಲ್ ಸರ್ವಿಸ್ ಸೆಂಟರ್ಗೆ ನೀವು ಮೊಬೈಲ್ನ ತೆಗೆದುಕೊಂಡು ಹೋಗಬೇಕಾಗುತ್ತೆ. ಸೊ ನಾವು ನಿಮಗೆ ಕೊಡ್ತಿರುವಂಥ ಸಜೆಷನ್ ಏನಂದರೆ ಸರ್ವಿಸ್ ಸೆಂಟರ್ಗೆ ನಿಮ್ಮ ಮೊಬೈಲ್ನ ತೆಗೆದುಕೊಂಡು ಹೋಗೋಕ್ಕಿಂತ ಮುಂಚೆ ನೀವು ನಿಮ್ಮ ಡೇಟಾವನ್ನು ಬ್ಯಾಕಪ್ ಮಾಡ್ಕೋಬೋದು. ನೀವು ಕ್ಲೌಡ್ಗೆ ಆಗೋಬೋದು, ಹಾಗೆ ನಿಮ್ಮ ಹತ್ರ ಗೂಗಲ್ ಡ್ರೈವ್ ಇದ್ದರೆ ನೀವು ಗೂಗಲ್ ಡ್ರೈವ್ ಕೂಡ ಯೂಸ್ ಮಾಡಿ ನಿಮ್ಮ ಡೇಟಾ ಬ್ಯಾಕಪ್ನ ಮಾಡ್ಬೋದು. ಇದೇ ರೀತಿ ವಿಡಿಯೋಗಳಿಗಾಗಿ ವಿನ್ ಅಪ್ಡೇಟ್ಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.